ನಮಸ್ಕಾರ, ಊಟಿ ಪಾರ್ಟ್ 2 ವಿಡಿಯೋಗೆ ಸ್ವಾಗತ. ಡೇ 2 ಕಂಟಿನ್ಯೂಷನ್ ಬ್ಲಾಗ್ ಇದು. ನೋಡಿ, ಎಂಜಾಯ್ ಮಾಡಿ ಆಯ್ತಾ. ಬೆಳಗ್ಗೆ ವೆದರ್ ಸಖತ್ತಾಗಿದೆ. ನನ್ನ ಗಂಡ ರೆಕಾರ್ಡ್ ಮಾಡೋಕ್ಕೆ ಅಂದ್ಕೊಂಡು ಟ್ರೈಪಾಡೆಲ್ಲ ಇಟ್ಟು ಗಿಂಬಲ್ ಇಟ್ಟು ಮಾಡ್ತಾಯಿದ್ದಾನೆ. ಡಿಂಪಿ ಸೀರಿಯಸ್ಲಿ ಕ್ಯಾಮ್ರಾ ಯಾವುದೇ ರೀತಿ ಜಸ್ಟಿಸ್ ಕೊಡ್ತಿಲ್ಲ ವ್ಯೂಗೆ. ಸ್ವರ್ಗ ಫೀಲು. ಅವ್ನ ಜೊತೆಗಿದ್ರೆ ನಾನು ಯಾವಾಗಲೂ ಔಟ್ ಆಫ್ ಫೋಕಸ್. ಅವನಷ್ಟೇ ಫೋಕಸ್ ಆಗ್ತೀನಿ ಜೀವನದಲ್ಲಿ. ನನಗೆ ಪ್ಲೇಸ್ ಬಿಟ್ಟು ಹೋಗೋಕ್ಕೆ ಮನಸ್ಸಾಗ್ತಿಲ್ಲ, ಅಷ್ಟು ಚೆನ್ನಾಗಿದೆ ಜಾಗ. ಇಲ್ಲೋಡಿ ಇವಾಗ ಎದ್ದಿದ್ದಾರೆ, ಇನ್ನೂ ಎದ್ದೂ ಇಲ್ಲ. ಬಿತ್ಕೊಂಡು ಅವಳೆ ಗುರು ಇವಳು. ಗುಡ್ ಮಾರ್ನಿಂಗ್. ಲೈಟ್ ಹಾಕ್ರಪ್ಪ. ಹಾಯ್ ಬಿಂದು. ನೋಡಿ ಫ್ರೆಂಡ್ಸ್, ಬಂದಿರೋದ ವೆದರ್ ಎಂಜಾಯ್ ಮಾಡಕ್ಕೆ. ಎಷ್ಟು ಚೆನ್ನಾಗಿದೆ ಗೊತ್ತಾ, ಹೊರಗಡೆ ವೆದರು ಸಖತ್ತಾಗಿದೆ. ಹೊರಗೆ ಹೋಗೋಣ ಅಂತ ರೆಡಿ ಆದ್ವಿ. ರೆಡಿ ಆದಮೇಲೆ ಕನ್ನಡಿ ಮುಂದೆ ಪೋಸ್ಟ್ ಕೊಡಲಿಲ್ಲ ಅಂದರೆ ಹೆಂಗೆ ಅಲ್ವಾ. ವಿಡಿಯೋಸ್ ಫೋಟೋಸ್ ತಗೊಳ್ಳೋಕ್ಕೆ ನನ್ನ ಹಸ್ಬೆಂಡ್ ಕೂಡ ರೆಡಿ. ಪೀಕೆ ಮೇಡಮ್ ಬಂದರು. ಏನೇ ಅದು? 4 ಜನನು ನಿಂತು ಒಂದು ಕ್ಯಾಂಡಿಡ್ ವಿಡಿಯೋ ಮಾಡೋಣ ಅಂತ ಗಿಂಬಲ್ಗೆ ಒಂದು ಕೆಲಸ ಕೊಟ್ಟಿದ್ವಿ. ಅದು ಕಂಪ್ಲೀಟ್ ಆದಮೇಲೆ ತಿಂಡಿ ಮುಗಿಸ್ಕೊಂಡ್ವಿ. ಸಿಟಿಗೆ ಬಂದು ಮುಗಿಸಾದ್ಮೇಲೆ ದೊಡ್ಡ ಬೆಟ್ಟ ಪೀಕ್ ಕಡೆಗೆ ಹೊರಟ್ವಿ. ಬಟ್ BK ಸೀಟ್ ಬೆಲ್ಟ್ ಹಾಕಿರಲಿಲ್ಲ. ಸೊ ಪೊಲೀಸ್ ತಡೆದು ಒಂದು ಡ್ರೈವಿಂಗ್ ಲೈಸೆನ್ಸ್ ಮೇಲೆ ಒಂದು ವಾರ್ನಿಂಗ್ ಕೊಟ್ಟರು. ಆ್ಯಸ್ ಇಂಟರ್ ಸ್ಟೇಟ್ ಅಲ್ವಾ, ಸೊ ಒಂದು ವಾರ್ನಿಂಗ್ ಬೀಳುತ್ತೆ. ಬೆಟ್ಟ ತುದಿಕ್ಕೆ ಹೋಗೋಕ್ಕಾಗಲಿಲ್ಲ ದೊಡ್ಡ ಬೆಟ್ಟ ಪೀಕ್ಗೆ. ತುಂಬ ಜಾಮ್ ಇತ್ತು. ಸೊ ನಾವು ಗಾಡಿ ರಿವರ್ಸ್ ತೊಗೊಂಡು ಸಿಟಿ ಕಡೆಗೆ ಇಳಿತಾ ಇದ್ವಿ. ಸೊ ಲೆಫ್ಟಲ್ಲಿ ನಮಗೆ ಜಾಗ ಸಿಕ್ತು, ಆಯಿತು ಫೋಟೋ ಶೂಟ್ಸ್ ವೀಡಿಯೋ ಸೆಷನ್ಸ್ ಎಲ್ಲ ಮಾಡಲಿಕ್ಕೆ. ಸೊ ಗಾಡಿನ ಸೈಡ್ ಹಾಕ್ಬಿಟ್ಟು ಅದೇ ಜಾಗ ಇದು. ಈಗ ಫೋನ್ ಇಟ್ಬಿಟ್ಟು ಹೋಗೆ ಮಾನಸ. ಸಿಕ್ಕಬಡೆ ಚಳಿ ಕೈ ಸಿಕ್ಕಬಡೆ ಚಳಿ. ಫೋನ್ ಕೊಡ್ಬೇಕಂತ ಗಾಡಿ ಒಂದು ಇಟ್ಟಿದ್ದಾರೆ. ಯಾಕೆ ಗಿಂಬಲ್ ಹಾಕೊಂಡ್ಬಿಡು ಬೆಸ್ಟು. ನಾನು ಹತ್ತದಂಗೆ ಟ್ರ್ಯಾಕ್ ಮಾಡೋದು ಕೊಡು. ಹತ್ಬೋದು ಕೊಡು. ನೀನು ಕೊಡು. ನೀನು ಬಾ. ಆಗ್ತದೆ ಅದು. ಅದೇ ಇಲ್ಲಿ ಇದೆ, ಹುಷಾರು. ಬಿಕೆ ನೀವು ಬರಲ್ವಾ ಅತ್ತಿ? ಅತ್ತಿ ಗುರು ಇಲ್ಲೊಂದು ಸ್ವಲ್ಪ ಫೋಟೋಸ್ ವಿಡಿಯೋಸ್ ತಗೊಂಡು ಟೀ ಎಸ್ಟೇಟ್ ಕಡೆ ಹೊರಟ್ವಿ. ಚೆನ್ನಾಗಿದೆ ನೋಡು, ಬ್ಲಾನು ಬ್ರೌನ್ ವಿತ್ ವೈಟ್. ಟೀ ಎಸ್ಟೇಟ್ ನೋಡಿ ಫ್ರೆಂಡ್ಸ್. ಏನು ಗುರು ಜನ. ಇಲ್ಲಿ ಹತ್ರ ಡ್ರೆಸ್ ಹಾಕೊಳ್ಳೋಣ ಪ್ಲೀಸ್. ಫೋಟೋ ಕೊಡ್ತಾರಂತೆ ಅಲ್ಲಿ. ಟೀ ಎಸ್ಟೇಟ್ ಒಳಗೆ ಎಂಟ್ರಿ ಆಗ್ತಿದ್ದಂಗೆ ಸುಮಾರು ಜನ ಇದ್ದರು. ನೋಡೋಕೆ ಟೀ ಎಸ್ಟೇಟ್ ಸಖತ್ತಾಗಿತ್ತು, ತುಂಬ ಸುಂದರವಾಗಿತ್ತು. ಇನ್ನೊಂದು ಸ್ವಲ್ಪ ಮೇಲ್ಗಡೆ ಹೋದರೆ ಫೋಟೋಸ್ ವಿಡಿಯೋಸ್ ಚೆನ್ನಾಗಿ ಬರುತ್ತೆ ಅಂತ ಮೇಲೆ ಹತ್ಕೊಂಡು ಹೊಟ್ವಿ. ಬನ್ರಿ, ಹಿಂಗಿದೆ ಬಂದು ಪ್ಲೇಸು. ರೀಲ್ಸ್ ಮಾಡೋ ಕಪಲ್ ಜೊತೆ ಬಂದರೆ ಏನೇನು ಪ್ರಾಬ್ಲಮ್ಸ್ ಅಂತ ನೋಡಿ ಫ್ರೆಂಡ್ಸ್. ನಂದು ನನ್ನ ಗಂಡಂದು
ಒಂದು ಫೋಟೋ ತೆಗೀರಿ ಅಂತಂದರೆ ಬರ್ತಾಯಿಲ್ಲ. ರೀಲ್ಸ್ ಮಾಡ್ಕೊಂಡು ಕೂತವ್ರು ಗಂಡ ಹೆಂಡ್ತಿ. ಅವ್ರ ಫೋಟೋ ತೆಗಿಕ್ಕಿಲ್ಲೊಬ್ಬ ಮುಸ್ತಫಾ. ಫೋನ್ ಇವೆಲ್ಲ ಕ್ಯಾಪ್ಚರ್ ಮಾಡಲ್ಲ ಪ್ಲೀಸ್. ಇರೋ ನಿಮಿಷ ಫೋಟೋ ಹೇಳ್ತಾರೆ. ಹಾಂ ತೋರಿಸಿ. ಕ್ಯೂಟ್ ಆಗಿದೆ ಇನ್ನು ಎಷ್ಟು ಚಂದ ಇದೆ ಅಲ್ಲ. ನೀವು ಮೂರು ತಗೊಂಡಲ್ಲ ಇನ್ನೊಂದೆಲ್ಲ. ಇದು ತುಂಬ ಚೆನ್ನಾಗಿದೆ. ನಿಮಗೆ ತೋರ್ಸೋದು ಇನ್ನೊಂದ್ಸಲಿ. ಸಾಕಾಗಿದೆ. ಟೀ ಎಸ್ಟೇಟ್ ಮುಗಿಸ್ಕೊಂಡು ನಾವು ಟೀ ಮತ್ತು ಚಾಕ್ಲೇಟ್ ಫ್ಯಾಕ್ಟ್ರಿಗೆ ಬಂದಿದ್ವಿ. ಸೊ ಈ ಜಾಗಕ್ಕೆ ಒಳ್ಳೆ ಪಾರ್ಕಿಂಗ್ ಫೆಸಿಲಿಟಿ ಕೊಟ್ಟಿದ್ದಾರೆ. ತುಂಬ ಕಾರುಗಳು ಅಕೊಮಡೇಟ್ ಮಾಡ್ಬೋದು. ಸೊ ಕಾರುಗಳನ್ನ ಪಾರ್ಕ್ ಮಾಡಿ ನಾವು ಕೆಳಗಡೆ ಇಳಿಬೇಕು. ಎಂಟ್ರೆನ್ಸ್ ಕೆಳಗಡೆ ಇರುತ್ತೆ, ನೀವು ನೋಡ್ತಿರೋ ಹಂಗೆ. ಸೊ ಇಲ್ಲಿ ಎಂಟ್ರೆನ್ಸಲ್ಲಿ ಹೋಗಿ ನಾವು ಟಿಕೆಟ್ನ ಬೈ ಮಾಡಬೇಕು. ಒಂದೊಂದು ಟಿಕೆಟಿನ ಬೆಲೆ 30-20 ರೂಪಾಯಿ ಇರಬೇಕೇನೋ. ಸೊ ಪೇಮೆಂಟ್ ಮಾಡ್ದಂಗೆ ಅವರು ರಿಸ್ಟ್ ಬ್ಯಾಂಡ್ ಟಿಕೆಟ್ಸ್ ಕೊಡ್ತಾರೆ. ಅದು ನೀವು ಹಾಕೋಬೋದು ಬಿಡ್ಬೋದು, ಅದು ಮ್ಯಾಟ್ರ್ ಆಗೋಲ್ಲ. ಸೊ ನಾವು ಹೋಗಿದ್ದು ಬೆಂಚ್ ಮಾರ್ಕ್ ಚಾಕ್ಲೇಟ್ ಫ್ಯಾಕ್ಟ್ರಿ ಅನ್ನೋ ಫೆಸಿಲಿಟಿಗೆ. ನಾವು ರೈಟ್ ಸೈಡಲ್ಲಿ ನೋಡ್ಬೋದು ಹೆಂಗೆ ಪ್ರೊಸೆಸ್ ಆಗುತ್ತೆ ಚಾಕ್ಲೇಟು, ಹೆಂಗೆ ಮ್ಯಾನುಫ್ಯಾಕ್ಚರ್ ಆಗುತ್ತೆ ಅಂತ. ಈ ಫರ್ದರ್ ಕ್ಲಿಪ್ಪಲ್ಲಿ ಗೊತ್ತಾಗುತ್ತೆ ನೋಡಿ ಹಂಗೆ. ನೀವೇ ನೋಡ್ತಿರ್ಬೋದು ಚಾಕ್ಲೇಟ್ ಯಾವ ಥರ ತಯಾರಾಗುತ್ತೆ ಅಂತ. ಡಾರ್ಕ್ ಚಾಕ್ಲೇಟ್ಸ್ ಮತ್ತು ವೈಟ್ ಚಾಕ್ಲೇಟ್ ಎರಡೂ ಇದೆ ಇಲ್ಲಿ. ನಮಗೆ ಟೇಸ್ಟ್ ಮಾಡೋಕ್ಕೆ ಕೊಡ್ತಾರೆ. ಅದು ದುಡ್ಡು ಕೊಟ್ಟಿರ್ತೀವಲ್ಲ, ಒಬ್ರಿಗೆ ಒಂದೊಂದು ಬಾರ್ ಲೆಕ್ಕದಲ್ಲಿ ಕೊಡ್ತಾರೆ. ಸೊ 4 ಜನ ಇದ್ದಿದ್ರೆ 4 ಟಿಕೆಟು. ಸೊ 4 ಬಾರ್ ಚಾಕ್ಲೇಟ್ ಸಿಕ್ತು ನಮಗೆ. ಡಾರ್ಕ್ ಚಾಕ್ಲೇಟ್ ತುಂಬಾ ಚೆನ್ನಾಗಿತ್ತು. ಚಾಕ್ಲೇಟ್ ಫ್ಯಾಕ್ಟ್ರಿ ಹಂಗೆ ಮುಗಿಸ್ಕೊಂಡು ನಾವು ಟೀ ಫ್ಯಾಕ್ಟ್ರಿ ಕಡೆ ಹೊರಟ್ವಿ. ಅಲ್ಲೇ ನಮಗೆ ಗೈಡ್ ಮಾಡಿರ್ತಾರೆ ಮೇಲೆ ಹತ್ತಬೇಕು ಅಂತ. ಸೊ ಈ ಫೆಸಿಲಿಟಿ ಒಂದು ಬೆಟ್ಟದ ಮೇಲೆ ಇರೋದ್ರಿಂದ ನಿಮ್ಗೆ ಒಂದು ಒಳ್ಳೆ ವ್ಯೂ ಸಿಗುತ್ತೆ ನೋಡಲಿಕ್ಕೆ ಸುತ್ತಮುತ್ತ. ಮೇಲೆ ಹತ್ಕೊಂಡು ಹೋಗ್ತಿದ್ದಂಗೆ ನಮಗೆ ಟೀ ಫ್ಯಾಕ್ಟ್ರಿ ಸಿಗುತ್ತೆ. ಟೀ ಫ್ಯಾಕ್ಟ್ರಿಗೂ ಸಪ್ರೇಟ್ ಎಂಟ್ರಿ ಫೀ ಇದೆ, 10-15 ರೂಪಾಯಿ ಇರಬೇಕದು. ಟಿಕೆಟ್ಸ್ ತೊಗೊಂಡ್ವಿ. ನಾವು ತೊಗೊಳ್ಳೋ ಟಿಕೆಟ್ಸ್ಗೆ ಟೀನ ಟೇಸ್ಟ್ ಮಾಡೋಕ್ಕೆ ಕೊಡ್ತಾರೆ. ಅಲ್ಲೇ ರೈಟ್ ಸೈಡಲ್ಲಿ ಹೋಗ್ಬೋದು. ಚೆಕಿಂಗ್ ಎಲ್ಲ ಆಗುತ್ತೆ ಟಿಕೆಟ್ಸ್ದು, ಎಷ್ಟು ಜನ ಏನು ಎತ್ತಾ ಅಂತ. ಅಲ್ಲಿಂದ ಮೆಟ್ಲು ಹತ್ಕೊಂಡು ಮೇಲ್ಗಡೆ ಹೊರಟ್ವಿ. ಮೆಟ್ಲು ಹತ್ಕೊಂಡು ಬರ್ತಾ ಇದ್ದಂಗೆ ಇಲ್ಲಿ ಟೀ ಯಾವ ಥರ ತಯಾರಿಸ್ತಾರೆ ಅಂತ ನೀವು ನೋಡ್ಬೋದು. ಒಣಗ್ತಿರೋ ಎಲೆಗಳನ್ನ ಯಾವ ಥರ ಪ್ರಾಸೆಸ್ ಮಾಡ್ತಾರೆ ಅಂತೆಲ್ಲ ನಮಗೆ ನೋಡ್ಬೋದು. ಅಲ್ಲಿಂದ ಸ್ವಲ್ಪ ಮುಂದೆ ಬರ್ತಿದ್ದಂಗೆ ಒಂದು ವ್ಯೂ ಪಾಯಿಂಟ್ ಇದೆ. ನೋಡೋಕೆ ಸುತ್ತಮುತ್ತ ವಾತಾವರಣ ತುಂಬಾ ಚೆನ್ನಾಗಿದೆ. ಇದು ಬೆಟ್ಟದ ಮೇಲೆ ಇರೋ ಕಾರಣ ವ್ಯೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ನಮಗೆ. ಅಲ್ಲಿಂದ ಸ್ವಲ್ಪ ಮುಂದೆ ಹೋದರೆ ನಾವು ಟಿಕೆಟ್ಸ್ ತೊಗೊಂಡಿರ್ತೀವಲ್ಲ ಟೀ ಟೇಸ್ಟಿಂಗ್ಗೆ ಅಂತ, ನಾವು ಅಲ್ಲಿ ನಮಗೆ ಟೀ ಕೊಡ್ತಾರೆ. ಯಾವ ಥರ ಟೀ ಬೇಕು, ಮಸಾಲ ಚಾಯ ಅಥವಾ ನಾರ್ಮಲ್ಲ, ಶುಂಠಿದ, ಒಂದು 3-4 ಥರ ಆಪ್ಷನ್ಸ್ ಇರುತ್ತೆ. ನಮಗೆ ಯಾವ್ದು ಬೇಕು ಅದನ್ನು ತೊಗೊಂಡು ಕುಡಿಬೋದು. ನನಗೆ ತುಂಬ ಇಷ್ಟ ಆಗಿತ್ತು ಮಸಾಲೆ ಚಾಯ್, ತುಂಬಾ ಚೆನ್ನಾಗಿತ್ತು ಮಾತ್ರ. ಟೀ ಟೇಸ್ಟ್ ಮಾಡ್ಕೊಂಡು ಕೆಳಗೆ ಬರ್ತಿದ್ದಂಗೆ ಅವ್ರದ್ದೇ ಔಟ್ಲೆಟ್ ಇದೆ, ಫ್ಯಾಕ್ಟ್ರಿ ಔಟ್ಲೆಟ್. ನಮ್ಗೆ ಯಾವ ಟೀ ಇಷ್ಟ ಆಗಿರುತ್ತೆ, ನಾವು ಟೇಸ್ಟ್ ಮಾಡಿರ್ತೀವಲ್ಲ, ಅದು ನಮ್ಗೆ ಏನಾದರೂ ಇಷ್ಟ ಆಗಿದ್ದಲ್ಲಿ ನಾವು ಹೋಗಿ ತೊಗೋಬೋದು ಅದನ್ನು. ನನಗೆ ಮಸಾಲೆ ಟೀ ತುಂಬ ಇಷ್ಟ ಆಗಿದ್ದ ಕಾರಣ ಅದನ್ನು ನಾನು ತೊಗೊಂಡು ಬಂದೆ ಮನೆಗೆ. ತುಂಬಾ ಚೆನ್ನಾಗಿತ್ತು ಟೇಸ್ಟ್ ಮಾತ್ರ. ತುಂಬ ವೆರೈಟಿ ಆಫ್ ಟೀಸ್ ಇದೆ, ನಮಗೆ ಗೊತ್ತೂ ಇರೋಲ್ಲ ಹೆಸರುಗಳು. ಆ ಥರದ್ದೆಲ್ಲ ಟೀಸ್ ಇತ್ತು ಅಲ್ಲಿ. ಟೀ ಪೌಡರ್ಗಳಿತ್ತು.
ಚೆನ್ನಾಗಿತ್ತು. ಮತ್ತು ನಾವು ಬ್ಯಾಂಡ್ ತೊಗೊಂಡಿರ್ತೀವಲ್ಲ, ಆ ಬ್ಯಾಂಡ್ನ ತೋರಿಸಿದ್ರೆ ನಮಗೆ 10% ಆಫ್ ಕೊಡ್ತಾರೆ. ಬಿಲ್ಲಿಂಗ್ ಟೈಮಲ್ಲಿ ಅದು ವರ್ಕ್ ಆಗುತ್ತೆ. ಥ್ಯಾಂಕ್ ಯು. ಟೀ ಫ್ಯಾಕ್ಟ್ರಿಯಿಂದ ಹೊರಟು ಪಾರ್ಕಿಂಗ್ ಕಡೆಗೆ ಹೋಗ್ತಿರ್ಬೇಕಿದ್ರೆ ಸಣ್ಣದಾಗಿ ನರ್ಸರಿ ಕಾಣಿಸ್ತು, ಅಲ್ಲಿ ಗಿಡಗಳು ತೊಗೊಂಡು ಹೊರಟ್ವಿ. ಅಲ್ಲಿಂದ ಸೀದಾ ನಾವು ಹೊರಟಿದ್ದೇನೆ ಬೊಟಾನಿಕಲ್ ಗಾರ್ಡನ್ ಕಡೆಗೆ. ಇನ್ನು ತಿಂದೇ ಇರೋ ಕಾರಣ ಮ್ಯಾಗಿ ಅದು ತಿನ್ನೋಣ ಅಂದ್ಕೊಂಡ್ವಿ. ಇಲ್ಲಿ ನೋಡಿ ನಮ್ಮ ಬಿಂದು ಏನು ತಿಂತೀಳೆ ಅಂತ. ಬಿಂದು ತೊಗೊಂಡು ತಿಂತಾಳಿದ್ದೇನ. ಬಿಂದು ತಗೋತಾರದಿದು, ಅದು ಯಾವ ಮೊಟ್ಟೆ ಅನ್ನೋದು ಐಡಿಯಾ ಇಲ್ಲ ನನಗೆ. ಚಿಕ್ಕ ಕೋಳಿ ಮೊಟ್ಟೆ. ನಾವು ಪ್ಯೂರ್ ವೆಜಿಟೇರಿಯನ್ ಸ್ಯಾಟರ್ಡೆ. ಹೆಂಗಿದೆ ಅಂತ ರಿವ್ಯೂ ಹೇಳಿ ಮೇಡಮ್. ಕಾಡು ಮೊಟ್ಟೆ, ಕಾಡು ಮೊಟ್ಟೆ, ಕಾಡು ಮೊಟ್ಟೆ. ಯಾಕೆ ಬಿಸಿ ಆಯ್ತಾ? ಸಮಾಧಾನ. ಮೊಟ್ಟೆ ನಾನು ಡಿಂಪಿ ಮತ್ತು BK ಶನಿವಾರದ ನಾನ್ ವೆಜ್ ತಿನ್ನಲ್ಲ, ಅದಕ್ಕಾಗಿ ನಾವು ಮೊಟ್ಟೆ ತಿಂದಿರಲಿಲ್ಲ. ಅವಳು ಒಬ್ಬಳೇ ಮೊಟ್ಟೆ ತೊಗೊಂಡು ಟೇಸ್ಟ್ ಮಾಡಿದ್ಲು, ಅವಳಿಗೆ ತುಂಬಾ ಇಷ್ಟ ಆಯಿತು ಕೂಡ. ಮ್ಯಾಗಿ ತೊಗೊಂಡ್ವಿ ನಾವು, ಮ್ಯಾಗಿ ಹೊಟ್ಟೆ ತುಂಬಲಿಲ್ಲ. ಅದನ್ನ ಚೂರು ಮುಂದೆ ಎದುರುಗಡೆನೇ ಹೋಗ್ತಿದ್ದಂಗೆ ಅಲ್ಲಿ ಚಿರುಮುರಿ ಜೋಳ ಎಲ್ಲ ಮಾರ್ತಿದ್ರು, ಅದನ್ನು ತಿನ್ಕೊಂಡು ಒಳಗೆ ಹೋಗೋಣ ಅಂದ್ಕೊಂಡು ಒಳಗೆ ಹೊರಟ್ವಿ. ಯಾಕಂದರೆ ಶಕ್ತಿ ಬೇಕಲ್ಲ ಒಳಗಡೆ ನಡೆಯೋಕ್ಕೆ, ಹೊಟ್ಟೆ ತುಂಬಿಲ್ಲ ಅಂದರೆ ಆಗಲ್ಲ, ಸುಸ್ತಾಗ್ಬಿಡುತ್ತೆ. ಇಲ್ಲ ಮಾಮೂಲಿ ಈರುಳ್ಳಿ ಥರ ಕಾನ್ಸೆಪ್ಟ್ ಮಾಡ್ಬೇಕಪ್ಪ. ಪ್ಲಾಸ್ಟಿಕ್ ಇಲ್ಲ, ಗಾಜಿನ ಬಾಟ್ಲು 50 ರೂಪಾಯಿ ಅಷ್ಟೇ. ಪ್ರಾಪರ್ ಆಗಿರೋ ಗ್ರೂಪ್ ವಿಡಿಯೋ ತೊಗೊಳ್ಳೋಣ ಅಂದ್ಕೊಂಡು ಕ್ಯಾಮ್ರಾ ಎಲ್ಲ ಸೆಟ್ ಮಾಡ್ಕೊಂಡು ಬರ್ತೀನಿ. ನಾನು ನೋಡಿದ್ರೆ ಯಾರೂ ಪ್ರಾಪರಾಗಿ ಪೋಸ್ ಮಾಡಲ್ಲ, ಹೆಂಗಂದ್ರೆ ಹಂಗೆ ಬರ್ತಾರೆ. ನನ್ನ ಗಂಡ ನೋಡಿ ಹಿಂದೆ ಎಲ್ಲ ನಡ್ಕೊಂಡು ಬರ್ತಾನೆ. ಮಾನ ಮರ್ಯಾದಿಲ್ಲ ಜನಕ್ಕೆ. ಅವ್ನು ಝೂಮ್ ಆಗೋದ್ರಲ್ಲ ಇರ್ತಾನೆ. ನಾನು ಇಲ್ಲಿ ಕ್ಯಾಪ್ಚರ್ ಮಾಡ್ತಾ ಇದ್ದೀನಿ ಸರ್. ಎಷ್ಟು ಜನ ಅವ್ರಿಗೂ. ಹಾಗೆ ಲಾನಲ್ಲಿ ಓಡಾಡ್ತಾ ಇರ್ಬೇಕಾದ್ರೆ ಅಲ್ಲೊಬ್ಬರು ಬಂದು ಮುಡ್ಲಿಗೆ ನಮ್ದೊಂದು ಫ್ಯಾಮಿಲಿ ಪಿಕ್ಚರ್ ತಕ್ಕೊಡಿ ಅಂತ ಅವರು ಕ್ಯಾಮ್ರಾ ಕೊಟ್ಟರು. ಮುಂದೆ ಎಲ್ಲ ಗ್ಲಾಸ್ ಹೌಸ್ ಇತ್ತು, ಹೋಗಿ ನೋಡೋಣ ಏನೆಲ್ಲ ಇದೆ ಅಂದ್ಕೊಂಡು ಹೊರಟ್ವಿ. ಏನು ಸಕ್ಕತ್ತಾಗಿದೆ ಒಳಗಡೆ. ಅಲ್ಲಪ್ಪ, ಅದೇನೋ ಬೇರೆ ಸಿಲ್ವರ್ ಡಸ್ಟ್ ಮರ ನೋಡ್ದಲ್ಲ, ಅದೇ ಅನ್ಸುತ್ತೆ. ರೋಸ್ ಎಲ್ಲ ಇದು ಅದಕ್ಕೆ ಏನಂತಾರೆ ನಮ್ಮ ಅಪ್ರಾಣಿಗೂ ಗೊತ್ತಿಲ್ಲ. ಮುಳ್ಳಿದೆ, ಸೊ ಮುಳ್ಳುಗಿಡ ಅಂತ. ಸ್ಪ್ರಿಂಗ್ ಆನಿಯನ್ ಥರ ಇದಲ್ಲ, ಬ್ಯಾಂಬೂ ಬ್ಯಾಂಬೂನ ಅನ್ಸುತ್ತೆ. ಹುಳ ಹುಳ ಥರ. ಕಲರ್ಫುಲ್ ಆಗಿದೆ ಅಲ್ಲ ಎಲ್ಲ. ಮನ್ಸ್ ನಿಜವಾಗ್ಲೂ ಇದೆಲ್ಲ ಯಾವ ಗಿಡಗಳು ಅಂತ ಗೊತ್ತಿಲ್ಲ, ಗಿಡ ಪ್ರೇಮಿ ಇಲ್ಲ, ಸೊ ನಾನು ಯಾಕೆ ಎಕ್ಸ್ಪ್ಲೈನ್ ಮಾಡಲ್ಲ, ಸಾರಿ. ಹಿಂಗೆ ನೋಡ್ಕೊಂಬಿಡಿ ಹೆಸರುಗಳು.
ಎಕ್ಸ್ಪ್ಲೋರೇಷನ್ ನಡೆಸ್ತಾ ಇದೀವಿ. ಏನೇನೋ ಇದೆ ಇಲ್ಲಿ. Don't touch the head. ಒಳ್ಳೆ ಸಿಡಿಗಿದೆಪ್ಪ ಈ ಊಟದಲ್ಲಿ ನಂಗೆ ಯಾವಾಗ ತಲೆನೋವುತ್ತಿದ್ದು ಅದೇ ವಿಷಯ ಕಟ್ಟೋದು ಕ್ಲಾಸ್ ತಲೆನೋವು ಮೈಗ್ರೇನ್ ಪ್ರಾಬ್ಲಮ್ಸ್. ಆಮೇಲೆ ಮನಸ್ಸ ಪ್ಲಾಸ್ಟಿಕ್ ಬಾಟಲ್ ಎಲ್ಲ ಕಡೆ ಹಾಕ್ತಿರ್ತೀವಿ. ಈ ಥರ ಒಂದು ವಾಟರ್ ಬಾಟಲ್ ಹಾಕೋದ್ರಿಂದ ಪ್ಲಾಸ್ಟಿಕ್ ಬ್ಯಾನ್ ಮಾಡ್ಬೇಕು. ಊಟಲ್ಲಿ ಎಲ್ಲೂ ಪ್ಲಾಸ್ಟಿಕ್ ಬಾಟಲ್ಸ್ ಇಲ್ಲ. ಕೂಲ್ ಸಿಗಲ್ಲ. ಈಗ ಬೇಕೇ ಬರೋದಂಗ. ಬೊಟಾನಿಕಲ್ ಗಾರ್ಡನಿಂದ ಆಚೆ ಬಂದಿದ ತಕ್ಷಣ ಯುವ ಕಣ್ಣಿಗೆ ಬಿತ್ತು. ಹೂವು ನೋಡೋಕೆ ತುಂಬಾ ಸುಂದರವಾಗಿತ್ತು. ಯುವ 1 ವರ್ಷ ಆದರೂ ಹಾಳಾಗಲ್ಲ ಅಂತ ಹೇಳಿದ್ರು. ಸೊ ತಗೊಂಡು ಅಲ್ಲಿಂದ ನಾವು ಸ್ಟೇ ಕಡೆ ಹೊರಟ್ವಿ. ಇದಾಗಿತ್ತು ನನ್ನ ಡೇ 2 ವ್ಲಾಗ್. ಮತ್ತೆ ಇನ್ನೊಂದು ವಿಡಿಯೋ ಮುಖಾಂತರ ಸಿಗೋಣ. ಬಾಯ್ ಬಾಯ್.